ॐ श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्म्या गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतः चार्थेष्वभिद्यस्वराट् येने ब्रह्महृदायादिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸೆಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ಭಾಗವತ ಮಹಾಪುರಾಣ ಅದರಲ್ಲಿ ನಾವು 8ನೇ ಸ್ಕಂದವನ್ನು ಪ್ರವೇಶ ಮಾಡಿ ಮೊದಲನೆಯ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜನ ಪ್ರಶ್ನೆಯಂತೆ ಇತರ ಮನ್ವಂತರಗಳ ಬಗ್ಗೆ ಆಯಾ ಮನ್ವಂತರಗಳಲ್ಲಿ ಭಗವಂತನು ಯಾವ್ಯಾವ ರೂಪದಲ್ಲಿ ಅವತಾರ ಮಾಡ್ದ ಅನ್ನುವಂತಹ ವಿಚಾರ ನೋಡ್ತಾ ನೋಡ್ತಾ ವೈವಸ್ವತ ಆದ್ಮೇಲೆ ಅದು ಸ್ವಯಂಭುವ ಆದ್ಮೇಲೆ ಸ್ವರೋಚಿಷ ಉತ್ತಮ ತಾಪಸ ಅನ್ನುವಂತಹದ್ದನ್ನ ನೋಡಿದ್ವಿ. ಆಮೇಲೆ ಪರೀಕ್ಷಿತ ಮಹಾರಾಜ ಆ ಮಧ್ಯದಲ್ಲಿ ಗಜೇಂದ್ರ ಮೋಕ್ಷದ ಒಂದು ಕಥೆಯನ್ನು ನೋಡಿದ್ವಿ. ಗಜೇಂದ್ರ ಮೋಕ್ಷ ಪ್ರತಿಯೊಬ್ಬ ಮನುಷ್ಯನ ದಿನನಿತ್ಯದ ಜೀವನದ ಕಥೆನೇ ಗಜೇಂದ್ರ ಮೋಕ್ಷ ಅನ್ನುವಂತಹದ್ದು ನನ್ನ ದೃಢವಾದ ಒಂದು ನಂಬಿಕೆ. ಯಾವ ರೀತಿ ಕೇವಲ ಭಕ್ತಿಯಿಂದಲೇನೆ ಮನಸ್ಸನ್ನ ಭಗವಂತನಲ್ಲಿ ನೆಲೆ ನೀಡುವುದರಿಂದಲೇನೆ ಯಾವ ತಪಶ್ಚರ್ಯಾದಿಗಳು ವೃತಗಳು ಯಜ್ಞಯಾಗಾದಿಗಳು ಹೋಮಾದಿಗಳು ಯಾವುದು ಮಾಡದೇನೆ ಗಜೇಂದ್ರನು ಕೇವಲ ಭಕ್ತಿಯಿಂದ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು ತನ್ನ ರಕ್ಷಣೆ ಮಾಡಿದ್ದನ್ನ ತನಗೋಸ್ಕರ ಭಗವಂತ ತನ್ನ ನಿವಾಸವನ್ನು ಬಿಟ್ಟು ಭಕ್ತನಿಗೋಸ್ಕರ ರಕ್ಷಣೆಗೆ ಬಂದಿದ್ದನ್ನ ಕಥೆ ನೋಡಿದ್ವಿ ನಾವು. ಆ ಅವತಾರಕ್ಕೆ ಹರಿ ಅವತಾರ ಅಂತ ಹೆಸರು. ಮುಂದೆ ಶುಕ ಮಹರ್ಷಿ ಮತ್ತೆ ಪ್ರಶ್ನೆಯನ್ನು ಮುಂದುವರಿಸ್ತಾರೆ. ರಾಜನ್ನುದಿತಮೇ ತತ್ತೇ ಹರೇ ಕರ್ಮಾಘನಾಶನಂ ಗಜೇಂದ್ರ ಮೋಕ್ಷಣಂ ಪುಣ್ಯಂ ರೈವತಂ ತ್ವಂತರಂ ಶೃಣು. ಪರೀಕ್ಷಿತ ಮಹಾರಾಜನನ್ನ ಕುರಿತು ಶುಕ ಮಹರ್ಷಿ ಮುಂದುವರಿಸ್ತಾರೆ. ಹೇ ರಾಜನ್, ಗಜೇಂದ್ರ ಮೋಕ್ಷ ಎನ್ನುವಂತಹ ಕಥೆ, ಆ ಕಥೆಯನ್ನ ಕೇಳಿ ಆ ಕಥೆಯ ಮೂಲಕವಾಗಿ ವಿಷ್ಣುವಿನ ಹರಿ ಅವತಾರವನ್ನ ಕೇಳಿ ಆ ಅವತಾರದ ಕಥೆ ಕೇಳುವುದರಿಂದಲೇನೆ ಸಕಲ ಪಾಪಗಳನ್ನು ನಾಶ ಮಾಡಿಕೊಂಡು ಜೀವನ ಅಂದ್ರೆ ಇಲ್ಲಿ ಹುಟ್ಟು ಸಾವು ಆ ಮಧ್ಯದ ಜೀವನ ಅಂತ ಅಷ್ಟೇ ಅಲ್ಲ,
ಸಂಸಾರ ಚಕ್ರ. ಅದರಿಂದ ನಾವು ಪಾರಾಗುವಂತಹ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುನ್ನಡೆಯಬಹುದು ಅಂತ ಹೇಳಿ, ಈಗ ಮುಂದೆ ನೀನು ಕೇಳಿದಂತೆ ಮನ್ವಂತರಗಳ ಕಥೆಯಲ್ಲಿ ರೈವತ ಅನ್ನುವಂತಹ ಮನು, ಈ ಮನು 5ನೇಯವನು. ಇವನ ಹಿಂದಿನ ಮನು ತಾಮಸ ಅಂತ ಏನಿದ್ದಾನೆ, ಆ ತಾಮಸ ಮನುವಿನ ತಮ್ಮ. ಇವನಿಗೆ ಅರ್ಜುನ, ಬಲಿ, ವಿಂಧ್ಯ ಇತ್ಯಾದಿ ಪುತ್ರರಿರ್ತಾರೆ. ಈ ಮನ್ವಂತರದಲ್ಲಿ ಬರುವಂತಹ ಇಂದ್ರನ ಹೆಸರು ವಿಭು. ಭೂತರಯ ಎಂಬ ಹೆಸರಿನಿಂದ ದೇವತಾ ಗಣಗಳು, ಪ್ರಧಾನ ಗಣಗಳು ಈ ಮನ್ವಂತರದಲ್ಲಿ ಇರ್ತವೆ. ಈ ಮನ್ವಂತರದಲ್ಲಿಯೇ ಹಿರಣ್ಯರೋಮ, ವೇದಶಿರ, ಊರ್ಧ್ವಬಾಹು ಎಂಬ ಹೆಸರಿನಂತಹ ಈ ರೀತಿ ಇವರ ಗುಂಪುಗಳಲ್ಲಿ ಬರುವಂತಹ 7 ಋಷಿಗಳು ರೈವತ ಮನ್ವಂತರದ ಸಪ್ತರ್ಷಿ ಅಂತ ಕರೆಸ್ಕೊಳ್ತಾರೆ. ಆ ಸಪ್ತರ್ಷಿಗಳಲ್ಲಿಯೇ ಒಬ್ಬನಾಗಿರುವಂತಹ ಋಷಿ, ಅವನ ಹೆಸರು ಶುಭ್ರ ಅಂತ. ಆ ಋಷಿ ಪತ್ನಿ ಹೆಸರು ವಿಕುಂಠ. ಈ ಶುಭ್ರ ಮತ್ತು ವಿಕುಂಠ ಇವರಿಬ್ಬರ ದಾಂಪತ್ಯದಿಂದಲೇನೆ ವೈಕುಂಠ ಎಂಬ ಹೆಸರಿನಿಂದ ಭಗವಾನ್ ವಿಷ್ಣು ಅವತಾರ ಮಾಡ್ತಾನೆ. ಆ ಅವತಾರದಲ್ಲಿಯೇನೆ ಲಕ್ಷ್ಮೀದೇವಿಯ ಆಗ್ರಹದ ಮೇಲೆ ವೈಕುಂಠ ಧಾಮದ ರಚನೆ ಅನ್ನುವಂಥದ್ದು ಮಾಡುವಂತಹನಾಗ್ತಾನೆ. ಈ ವೈಕುಂಠ ಧಾಮ ಅನ್ನುವಂತಹದ್ದು ಚತುರ್ದಶ ಭುವನಗಳಲ್ಲಿಯೂ ಎಲ್ಲಕ್ಕಿಂತಲೂ ಬಹಳ ಚಮತ್ಕಾರವಾಗಿರುವಂತಹ, ಶ್ರೇಷ್ಠವಾಗಿರುವಂತಹ ಒಂದು ಭಗವಂತನ ಧಾಮ. ಈ ಪ್ರಕಾರ ಹೇಳುವಾಗ ಆ ವೈಕುಂಠ ಧಾಮ, ಅದರ ವಿವರಣೆ ಎಲ್ಲವನ್ನ, ಅಲ್ಲಿ ಇರುವಂತಹ ಸೌಂದರ್ಯ, ಮುತ್ತು ರತ್ನಗಳಿಂದ ಕೂಡಿರುವಂತಹದ್ದು, ಅದು ಇದು, ಅದರ ಗುಣಗಳು ಎಲ್ಲವನ್ನು ಹೇಳ್ತಾ ಹೇಳ್ತಾ ಮುಂದೆ ಬರುವಂತಹ 6ನೇಯ ಮನು ಚಾಕ್ಷುಷ ಅಂತ 6ನೇ ಮನು ಹೆಸರು. ಇವನು ಚಕ್ಷು ಎನ್ನುವಂಥವನ ಮಗನು. ಈ ಚಾಕ್ಷುಷನಿಗೆ ಪುರು, ಪುರುಷ, ಸುದ್ಯುಮ್ನ ಎಂಬ ಹೆಸರಿನಿಂದ ಮತ್ತು ಇತರೆ ಅನೇಕ ಪುತ್ರರಿದ್ದರು. ಈ ಚಾಕ್ಷುಷ ಮನ್ವಂತರದಲ್ಲಿ ಬರುವಂತಹ ಇಂದ್ರನ ಹೆಸರು ಮಂತ್ರದ್ರುಮ ಅನ್ನುವಂತಹದ್ದು. ಈ ಚಾಕ್ಷುಷ ಮನ್ವಂತರದಲ್ಲಿ ಪ್ರಧಾನ ಎಂಬ ಹೆಸರಿನಿಂದ ಅನೇಕ ದೇವತೆಗಳ ಗಣಗಳು, ದೇವತೆಗಳ ಗುಂಪುಗಳು. ಈ ಮನ್ವಂತರದಲ್ಲಿ ಬರುವ ಸಪ್ತರ್ಷಿಗಳು ಅಂದ್ರೆ ಹವಿಷ್ಯಮಾನ್, ವೀರಕ ಇತ್ಯಾದಿ ಹೆಸರಿನಿಂದ ಬರುವಂತಹ ಸಪ್ತರ್ಷಿ. ಭಗವಂತ ಮಹಾವಿಷ್ಣು ವೈರಾಜ ಮತ್ತು ಸಂಭೂತಿ, ವೈರಾಜ ಅನ್ನುವಂತ ಒಬ್ಬ ಋಷಿ, ಅವನ ಪತ್ನಿ ಸಂಭೂತಿ, ಇವರಿಬ್ಬರಿಂದಲೇನೆ ಅಜಿತ ಎಂಬ ಹೆಸರಿನಿಂದ ಭಗವಂತ ಅಂಶಾವತಾರವನ್ನು ಮಾಡ್ತಾನೆ. ಈ ಅಜಿತನ ಅವತಾರದಲ್ಲಿಯೇನೆ, ಅಜಿತ ನಾಮಕ ಅಂಶಾವತಾರದಲ್ಲಿಯೇನೆ ಮಹಾವಿಷ್ಣುವು ಸಮುದ್ರ ಮಥನಕ್ಕೆ ಸಹಕಾರಿಯಾಗಿ ಮಾಡ್ತಾನೆ. ಸಮುದ್ರ ಮಥನ ಮಾಡುವಾಗ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೇರು ಪರ್ವತ ಅಲ್ಲ, ಮಂದರ ಪರ್ವತ ಅದು ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇರುವಾಗ ಮಹಾಕಚ್ಚಪ ಅಂದ್ರೆ ಬಹಳ ದೊಡ್ಡದ ಆಕೃತಿಯಲ್ಲಿರುವಂತಹ ಒಂದು ಆಮೆ ಅವತಾರ ತಾಳಿ
ಆ ಮಂದರ ಪರ್ವತವನ್ನ ಹಿಡಿದು ಇಟ್ಟು ನಿಲ್ಲಿ ಸಮುದ್ರ ಮಥನಕ್ಕೆ ಸಹಕಾರ ಮಾಡುವಂತಹ ಅವತಾರ ಈ ಅಜಿತ ಅವತಾರ. ಅಜಿತ ಎಂಬ ಹೆಸರಿನ ಅಂಶಾವತಾರದಲ್ಲಿ. ಆಗ ಪರೀಕ್ಷಿತನು ಪ್ರಶ್ನೆ ಕೇಳುವಂತವನಾಗ್ತಾನೆ. ಯಥಾ ಭಗವತಾ ಬ್ರಹ್ಮನ್ ಮಥಿತ ಕ್ಷೀರ ಸಾಗರ ಯದರ್ಥಂ ವಾ ಯತಶ್ಚಾದ್ರಿಂ ದಧಾರಾಂಬುಚರಾತ್ಮನ. ಹೇ ಭಗವಂತನೇ, ಶುಕ ಮಹರ್ಷಿಯೇ, ಕ್ಷೀರಸಾಗರವನ್ನ ಭಗವಂತನು ಯಾಕೆ ಮಥನ ಮಾಡ್ದ, ಏನ್ ಪಡೆದುಕೊಂಡ, ಅದರಿಂದ ಏನೇನ್ ಹೊರಬಂತು, ಆ ಕಥೆ ಏನು ಎನ್ನುವಂತಹ ಪ್ರಶ್ನೆ ಪರೀಕ್ಷಿತ ಮಹಾರಾಜನು ಕೇಳಿದರು. ಆವಾಗ ಉತ್ತರ ರೂಪದಲ್ಲಿ ಶುಕ ಮಹರ್ಷಿ ಮುಂದುವರಿಸ್ತಾರೆ. ಯದಾ ಯುದ್ಧೇರ್ಸುರೈರ್ದೇವಾ ಬಾಧ್ಯಮಾನಾಶಿತಾಯುಧೈಃ ಗತಾವಾಸೋ ನಿಪತಿತ ನೋತ್ತಿಷ್ಠೇರನ್ ಸ್ಮ ಭೂಯಶಃ. ಈ ಹಿಂದೆ ಯಾವುದೋ ಕಾರಣದಿಂದ ದೂರ್ವಾಸ ಮಹರ್ಷಿಯ ಶಾಪಕ್ಕೊಳಗಾಗಿರುವಂತಹ ಇಂದ್ರನು ತನ್ನ ಎಲ್ಲಾ ಪರಾಕ್ರಮ, ಸಾಮರ್ಥ್ಯ, ತೇಜಸ್ಸು ಎಲ್ಲವನ್ನು ಕಳೆದುಕೊಂಡಂಥವನಾಗಿ ನಿಸ್ತೇಜನಾಗಿ ಬಲಿ ಚಕ್ರವರ್ತಿ ಮತ್ತು ಅವನ ಸೈನ್ಯದಿಂದ ಮೇಲಿನ ಮೇಲೆ ಸೋಲುಗೊಳಗಾಗ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಸ್ವರ್ಗದಿಂದಲೂ ಪಲಾಯನ ಮಾಡಬೇಕಾಗಿರುತ್ತೆ. ಜೊತೆಗೆ ಯಾವ ಭೂಲೋಕದಲ್ಲಿ ನಡೆಯುವಂತಹ ಯಾವ ಯಜ್ಞಯಾಗಾದಿ ಕರ್ಮದ ಫಲಗಳು ಆ ಇಂದ್ರನಿಗೆ ಮತ್ತು ಅವನ ದೇವತಾ ಗಣಗಳಿಗೆ ತಲುಪ್ತಾ ಇರಲಿಲ್ಲ. ಒಂದು, ಸ್ಥಾನಭ್ರಷ್ಟರಾಗಿದ್ದಾರೆ, ಇನ್ನೊಂದು ಆಹಾರ ಸಿಗ್ತಾ ಇಲ್ಲ, ಮೂರನೇದ್ದು ಅಸುರರು ಮೇಲಿನ ಮೇಲೆ ಯುದ್ಧದಲ್ಲಿ ಇವರನ್ನ ಸದೆ ಬಡಿತಾ ಇದ್ದಾರೆ. ಹೀಗಿರುವಾಗ ಅವರು ಸಂಪೂರ್ಣರಾಗಿ ಶಕ್ತಿ ಎಲ್ಲ ಕಳೆದುಕೊಂಡು ನಿಸ್ತೇಜರಾಗಿ ಚಿಂತೆ ಮಾಡ್ತಾ ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡ್ತಾ ಮೇರು ಪರ್ವತದ ತುದಿಯಲ್ಲಿರುವಂತಹ ಚತುರ್ಮುಖ ಬ್ರಹ್ಮನ ಲೋಕವಾಗಿರುವಂತಹ ಬ್ರಹ್ಮಲೋಕಕ್ಕೆ ಹೋಗಿ ಇಂದ್ರ, ಅಗ್ನಿ, ವರುಣ, ವಾಯು ಇತ್ಯಾದಿ ಎಲ್ಲಾ ದೇವತೆಗಳು ಸೇರಿ ಆ ಬ್ರಹ್ಮನಲ್ಲಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮ ಸಂಕಟವನ್ನ ಹೇಳ್ಕೊಳ್ಳುವಂತವರಾಗ್ತಾರೆ. ಇಲ್ಲಿ ಅವರ ಸಂಕಟವನ್ನ ಕೇಳುವಾಗ ಒಂದು ಸುಂದರವಾದ ಶ್ಲೋಕನ ನೋಡ್ತೀವಿ ನಾವು ಭಾಗವತದಲ್ಲಿ. ಆ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಾಗ 22ನೇ ಶ್ಲೋಕ, ಇದರಲ್ಲಿ ತ್ರಿಮೂರ್ತಿಗಳು ಬೇರೆ ಅಲ್ಲ ಅನ್ನುವ ರೀತಿಯಲ್ಲಿ ಈ ಶ್ಲೋಕ ರಚನೆಯಾಗಿದೆ. ಚತುರ್ಮುಖ ಬ್ರಹ್ಮನು ದೇವತೆಗಳಿಗೆ ಹೇಳುವಂತಹ ಮಾತಿದು. ನಯಸ್ಯ ವಧ್ಯ ನಚ ರಕ್ಷಣೀಯೋ ನೋಪೇಕ್ಷಣೀಯಾದರಣೀಯ ಪಕ್ಷಃ ಅಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ಧತ್ತೇ ರಜಸತ್ವ ತಮಾಂಸಿ ಕಾಲೇ ಅಯಂಚ ತಸ್ಯ ಸ್ಥಿತಿಪಾಲನ ಕ್ಷಣಃ ಸತ್ವಂ ಜುಷಾಣಸ್ಯ ಭವಾಯ ದೇಹಿನಾಂ
ತಸ್ಮಾದ್ ವ್ರಜಾಮ ಶರಣಂ ಜಗದ್ಗುರುಂ ಸ್ವಾನಾಂ ಸನೋ ಧಾಸ್ಯತಿ ಶಂಸುರ ಪ್ರಿಯ. ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ನೋಡಿ ದೇವತೆಗಳಿರ, ಭಗವಂತನಿಗೆ ಯಾರೂ ಕೂಡ ವಧ್ಯರು ಅಂತ ಇರೋದಿಲ್ಲ. ಸ್ವಾಭಾವಿಕವಾಗಿ ಯಾರೂ ಕೂಡ ರಕ್ಷಣೆ ಯಾವಾಗಲೂ ರಕ್ಷಿಸಲ್ಪಡಬೇಕು ಅಂತಲೂ ಇರಲ್ಲ. ಸ್ವಾಭಾವಿಕವಾಗಿ ಯಾರೋ ಭಗವಂತನಿಂದ ಉಪೇಕ್ಷೆಗೂ ಆಗೋದಿಲ್ಲ, ಯಾರೋ ಭಗವಂತನಿಂದ ಆದರಕ್ಕೂ ಒಳಗಾಗೋದಿಲ್ಲ. ಆದ್ರೆ ಭಕ್ತಿಯ ಆಧಾರದ ಮೇಲೇನೆ ಭಗವಂತನಿಗೆ ಪ್ರೀತರಾಗ್ತಾರೆ. ಈ ಮಾತನ್ನ ನಾವು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ, ಅಥಾಪಿ ಸರ್ಗ ಸ್ಥಿತಿ ಸಂಯಮಾರ್ಥಂ, ಆ ಒಬ್ಬನೇ ಭಗವಂತನು ಎಲ್ಲರಿಗೂ ಸಾಮಾನ್ಯವಾಗಿದ್ರೂ ಕೂಡ ಸರ್ಗ ಅಂದ್ರೆ ಸೃಷ್ಟಿ, ಸ್ಥಿತಿ ಅಂದ್ರೆ ಪಾಲನ, ಸಂಯಮ ಅಂದ್ರೆ ಲಯ, ಈ ಕೆಲಸಗಳನ್ನ ಮಾಡಲು ರಜಸ್ಸು, ಸತ್ವ, ತಮಸ್ಸು ಎಂಬ ಗುಣಗಳನ್ನ ಸ್ವೀಕರಿಸಿ ಕಾಲ ಕಾಲಕ್ಕೆ ತಕ್ಕಂತೆ, ಅಂದ್ರೆ ಸೃಷ್ಟಿ ಕಾಲದಲ್ಲಿ ರಜೋಗುಣ ಸ್ವೀಕರಿಸಿ ವಿಷ್ಣು ಆಗ್ತಾನೆ, ಬ್ರಹ್ಮನಾಗ್ತಾನೆ. ಸ್ಥಿತಿ ಕಾಲದಲ್ಲಿ ಸತ್ವಗುಣ ಸ್ವೀಕರಿಸಿ ವಿಷ್ಣು ಆಗ್ತಾನೆ. ಲಯ ಕಾಲದಲ್ಲಿ ತಮೋಗುಣ ಸ್ವೀಕರಿಸಿ ರುದ್ರನಾಗ್ತಾನೆ ಅನ್ನುವ ಮಾತನ್ನು ಹೇಳಿ, ಇವಾಗ ಪ್ರಸ್ತುತದಲ್ಲಿ ಅಯಂಚ ತಸ್ಯ ಸ್ಥಿತಿ ಪಾಲನ ಕ್ಷಣ ಸತ್ಯಂ ಜುಷಾಣಸ್ಯ ಭವಾಯ ದೇಹಿನಾಂ. ಈಗ ಭಗವಂತ ಸತ್ವಗುಣವನ್ನ ಸ್ವೀಕರಿಸಿ, ಇದು ಸ್ಥಿತಿಯ ಪಾಲನೆಯ ಕಾಲವಾಗಿರುವುದರಿಂದ ಸತ್ವಗುಣವನ್ನ ಸ್ವೀಕರಿಸಿ ವಿಷ್ಣು ರೂಪದಲ್ಲಿದ್ದಾನೆ. ಆದ್ರಿಂದ ನಾವೆಲ್ಲರೂ ಅವನ ಶರಣಕ್ಕೆ ಹೋಗೋಣ ಎನ್ನುವ ರೀತಿಯಲ್ಲಿ ಚತುರ್ಮುಖ ಬ್ರಹ್ಮನು ಎಲ್ಲಾ ದೇವತೆಗಳಿಗೆ ವಿಷ್ಣುನ ಹತ್ರ ಹೋಗಬೇಕು ಅನ್ನುವ ಮಾತನ್ನ ಹೇಳ್ತಾರೆ. ಆಗ ಶುಕ ಮಹರ್ಷಿಗಳು ಈ ಘಟನೆಯನ್ನು ಹೇಳಿ ಎಲ್ಲಾ ದೇವತೆಗಳು ಇಂದ್ರನ ಚತುರ್ಮುಖ ಬ್ರಹ್ಮನನ್ನ ಮುಂದೆ ಮಾಡಿಕೊಂಡು ಅವನ ನೇತೃತ್ವದಲ್ಲಿ ಆ ವಿಷ್ಣು ಲೋಕಕ್ಕೆ, ವೈಕುಂಠಕ್ಕೆ ಹೋದ್ರು ಅಂತ. ಇತ್ಯಾಭಾಷ್ಯ ಸುರಾನ್ ವೇದಾಹ ಸಹ ದೇವೈರರಿಂದಮ ಅಜಿತಸ್ಯ ಪದಂ ಸಾಕ್ಷಾತ್ ಜಗಾಮ ತಮಸಃ ಪರಂ. ಅಜಿತಸ್ಯ ಪದಂ, ಆ ಕಾಲದಲ್ಲಿ ಭಗವಂತನಿಗೆ ಅಜಿತ ಅನ್ನುವ ಅಂಶಾವತಾರದಲ್ಲಿ ಇರ್ತಾನೆ ಅವನು. ಆ ಅಜಿತನ ಹತ್ರ ಹೋಗಿ ನಮಸ್ಕಾರ ಮಾಡಿ ತಮ್ಮ ಒಂದು ಸ್ಥಿತಿಗತಿಗಳನ್ನ, ಕಷ್ಟಗಳನ್ನ ಹೇಳ್ಕೊಳ್ಳುವಂತಹದ್ದಿದ್ದಾರೆ. ಅವರಿಗೆಲ್ಲ ನಾಯಕ ರೂಪದಲ್ಲಿ ಆ ಬ್ರಹ್ಮನು ಅವನು ಸ್ತೋತ್ರ ಮಾಡ್ತಾನೆ. ನಾವು ನೋಡ್ತೇವೆ ಇಡೀ ಭಾಗವತದಲ್ಲಿ ಯಾರು ಯಾವುದೇ ದೇವತೆಯ ಸ್ತೋತ್ರ ಮಾಡಿದರೂ ಕೂಡ ಅದರಲ್ಲಿ ಮೊಟ್ಟ ಮೊದಲು, ಹೇ ಭಗವಂತನೇ, ನೀನು ನಿರ್ಗುಣನೇ ಆಗಿದ್ದೀಯ, ನಮ್ಗಳಿಗೋಸ್ಕರ ಗುಣ ಸ್ವೀಕಾರ ಮಾಡಿ ಸಗುಣನಾಗಿ ಕಾಣ್ತಾ ಇದ್ದೀಯಾ ಅನ್ನುವಂತಹದ್ದು. ಮತ್ತು ನೀನು ಅವ್ಯಕ್ತನಾಗಿದ್ದೀಯಾ, ನಿನ್ನ ಮಾತಿನಿಂದ ಹೇಳಲಿಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಅದ್ವೈತದ ಪ್ರಮೇಯಗಳಿಂದಲೇನೆ ಕೂಡಿರುವಂತಹ ಶ್ಲೋಕಗಳು ನಮಗೆ ನೂರಾರು ಸಿಗ್ತವೆ. ಹೆಚ್ಚು ಕಡಿಮೆ ಪಟ್ಟಿ ಮಾಡಿದ್ರೆ 1000ವರೆಗೂ ಆಗಬಹುದು. ಮೊದಲನೇ ಬ್ರಹ್ಮನು ಸ್ತೋತ್ರ ಮಾಡಿ, ವಿಷ್ಣುವನ್ನು ಕುರಿತು ಸ್ತೋತ್ರ ಮಾಡುವಂತಹ ಮೊದಲನೇ ಸ್ತೋತ್ರ ವೇದಾಂತ ಹಿನ್ನೆಲೆಯಲ್ಲಿ ಬರುತ್ತದೆ. 26ನೇ ಶ್ಲೋಕ. ಅವಿಕ್ರಿಯಂ ಸತ್ಯಮನಂತ ಮಾಧ್ಯಂ ಗುಹಾಶಯಂ ನಿಷ್ಕಲಮಪ್ರತರ್ಕ್ಯಂ ಮನೋಗ್ರಯಾನಂ ವಚಸಾ ನಿರುಕ್ತಂ ನಮಾಮಹೇ ದೇವವರಂ ವರೇಣ್ಯಂ. ಅವಿಕ್ರಿಯಂ, ಭಗವಂತನೇ ನೀನು ಯಾವುದೇ ವಿಕಾರವನ್ನು ಹೊಂದುವಂತಹದ್ದಲ್ಲ ಅಂದ್ರೆ ನೀನು ನಿರ್ವಿಕಾರನಾಗಿದ್ದೀಯ. ಸತ್ಯಂ, ಯಾವಾಗಲೂ ಇದೆಯ. ಅನಂತಂ, ಅನಂತವಾಗಿದ್ದೀಯ, ನಿನಗೆ ನಾಶ ಅನ್ನೋದಿಲ್ಲ. ಆದ್ಯಂ, ನೀನೇ ಮೊಟ್ಟ ಮೊದಲು ಈ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ಅನ್ನೋ ಅರ್ಥದಲ್ಲಿ. ಗುಹಾಶಯಂ, ನೀನು ಹೃದಯಾಕಾಶದಲ್ಲಿ ಅಥವಾ ಪರಮೇ ವ್ಯೋಮನ್ ಅಂತ ಯಾವ್ದು ಹೇಳ್ತೀವಿ, ದಹರಾಕಾಶ ಅಂತ ಹೇಳ್ತೀವಿ, ಅದರಲ್ಲಿ ವಾಸ ಮಾಡಿರುವಂಥವನು. ನಿಷ್ಕಲಂ, ನಿನಗೆ ಯಾವುದೇ
ಪಾಪಗಳು ಅಂತ ಅಂಟುವಂತಹದ್ದು ಯಾವುದಿಲ್ಲ. ಅಪ್ರತರ್ಕ್ಯಂ, ತರ್ಕಾದಿಗಳನ್ನು ಮಾಡಿ ನಿನ್ನನ್ನು ತಿಳ್ಕೊಳ್ಳಕ್ ಆಗೋದಿಲ್ಲ. ಮನೋಗ್ರಯಾನಂ, ಮನಸ್ಸಿನಿಂದ ಮಾತ್ರ ನೀನು ಮನಸ್ಸಿಗಿಂತಲೂ ಮುಂದೆ ಮುಂದೆ ಹೋಗುವಂತವನು. ಮನೋ ಅಗ್ರಯಾನಂ ಅಂದ್ರೆ ನಿನ್ನನ್ನ ಬೆನ್ನಟ್ಟಿ ಬಂದಂತಹ ಮನಸ್ಸು ನಿನ್ನನ್ನ ತಲುಪದೆ ಅದು ನಿನ್ನ ಹಿಂದೆನೆ ಉಳಿಯುತ್ತೆ, ನೀನು ಅದಕ್ಕಿಂತಲೂ ಮುಂದೆ ಮುಂದೆನೆ ಹೋಗ್ತಾ ಇರ್ತೀಯ. ಇದರರ್ಥ ತೈತ್ರಿಯ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮಾತು ಮನಸ್ಸು ಆ ಭಗವಂತನ ವರ್ಣನೆಗೆ ಹೋಗಿ ಅಲ್ಲಿಂದ ತನ್ನ ಕೈಲಾಗೋದಿಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಮರಳಿ ಬಂದುವಂತೆ. ಆ ರೀತಿಯಲ್ಲಿ ಮನಸ್ಸಿಗಿಂತಲೂ ನೀನು ಒಂದು ಮುಂದೆ ಮುಂದೆ ಹೆಜ್ಜೆ ಹೋಗ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ವಚಸ ನಿರುಕ್ತಂ, ಮಾತಿನಿಂದ ಏನು ಅಂದ್ರೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ಅನಿರುಕ್ತಂ. ಅಂತಹ ದೇವವರಂ ವರೇಣ್ಯಂ, ಶ್ರೇಷ್ಠವಾದ ಎಲ್ಲ ದೇವತೆಗಳಿಗೂ ವರನಾದ ಹೆಚ್ಚಿನವನಾದ ನಿನಗೆ ನಮೋ ನಮಃ ಅಂತ ಈ ಶ್ಲೋಕದಲ್ಲಿ ತೈತ್ರಿಯೋಪನಿಷತ್ತಿನ ಸತ್ಯಂ ಜ್ಞಾನಮನಂತಂ ಬಂತು. ಆಮೇಲೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಹ ಬಂತು. ಗಾಯತ್ರಿ ಮಂತ್ರದ ತತ್ಸವಿತೃ ವರೇಣ್ಯಂ ಅನ್ನುವಂತಹ ವಿಚಾರವೂ ಬಂತು. ಮತ್ತು ಭಗವಂತನು ನಿರ್ವಿಕಾರವಾಗಿದ್ದಾನೆ ಅನ್ನೋದು ವಿಚಾರ ಬಂತು. ಪರಮೇ ವ್ಯೋಮನ್ ಅಂತಹ ಗುಹಾಶಯ ಅನ್ನುವಂತಹ ವಿಚಾರಗಳು ಬಂತು. ಈ ಎಲ್ಲಾ ರೀತಿಯ ಪದಗಳು ನೋಡ್ತಾ ನೋಡ್ತಾ ಇದ್ದಾಗ ಭಾಗವತ ವೇದಾಂತಕ್ಕೆ, ಅದರಲ್ಲಿಯೂ ಅದ್ವೈತ ವೇದಾಂತಕ್ಕೆ ಬಹಳ ಹತ್ರ ಅಂದ್ರೆ ಬಹಳ ಹತ್ರ ಅನ್ನುವಂತಹ ರೀತಿಯಲ್ಲಿ ಅನುಭವಕ್ಕೆ ಬರ್ಬೋದು. ಹೀಗೆ ಸುಮಾರೊಂದು 20 ಶ್ಲೋಕಗಳಲ್ಲಿ ಭಗವಂತ ಚತುರ್ಮುಖ ಬ್ರಹ್ಮನು ಆ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾನೆ. ಕೊನೆಗೆ ಅನೇಕ ಲೀಲೆಗಳು, ಅನೇಕ ಗುಣಗಳು, ಎಲ್ಲ ವಿಚಾರಗಳನ್ನ ತಮ್ಮ ಶ್ಲೋಕದಲ್ಲಿ ಹೇಳಿ ದೇವತೆಗಳ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಕೊನೆ ಶ್ಲೋಕದಲ್ಲಿ 50ನೇ ಶ್ಲೋಕದಲ್ಲಿ ಇದು ಕೂಡ ಪರಮ ಅದ್ವೈತವನ್ನೇ ಹೇಳುವಂತಹ ಶ್ಲೋಕ. ನಮಸ್ತುಭ್ಯಮನಂತಾಯ ದುರ್ವಿತರ್ಕ್ಯಾತ್ಮ ಕರ್ಮಣೆ ನಿರ್ಗುಣಾಯ ಗುಣೇಶಾಯ ಸತ್ವಸ್ಥಾಯ ಚ ಸಾಂಪ್ರತಂ. ನಿನಗೆ ಭಗವಂತನೇ ನಿನಗೆ ನಮಸ್ಕಾರ, ಎಂಥವ್ ನೀನು ಅನಂತನಾಗಿದ್ದೀಯ. ದುರ್ವಿತರ್ಕ್ಯಾತ್ಮ ಕರ್ಮಣೆ, ನೀನು ತರ್ಕಕ್ಕೆ ನಿಲುಕುವಂತವನೇ ಅಲ್ಲ. ನಿರ್ಗುಣಾಯ, ನಿರ್ಗುಣನು, ಆದ್ರೂ ಗುಣೇಶಾಯ, ಗುಣಗಳ ಒಡೆಯನು ನೀನು. ನೀನು ಗುಣಗಳ ಅಧೀನನಲ್ಲ, ಗುಣಗಳೇ ನಿನ್ನ ಅಧೀನಗಳು. ಹೀಗಿರುವಾಗ ಸಾಂಪ್ರತಂ, ಇವಾಗ ಈ ಸಂದರ್ಭದಲ್ಲಿ ಸತ್ವಸ್ಥಾಯ, ಸತ್ವರೂಪವನ್ನು ತಾಳ್ಕೊಂಡಿರುವಂತಹ ವಿಷ್ಣು ರೂಪವೇ ನಿನಗೆ ನಮೋ ನಮಃ ಎನ್ನುವ ರೀತಿಯಲ್ಲಿ ಚತುರ್ಮುಖ ಬ್ರಹ್ಮನು ವಿಷ್ಣುವಿಗೆ ನಮಸ್ಕಾರ ಮಾಡಿದಾಗ ಈ ಸ್ತೋತ್ರದಿಂದ ಭಗವಂತನು ಪ್ರೀತನಾಗಿ ಅವರ ಮಧ್ಯದಲ್ಲಿಯೇನೆ ಮೊದಲು ಒಂದು ಬಹಳ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡು ಅಲ್ಲಿರುವಂತಹ ಎಲ್ಲಾ ದೇವತೆಗಳ ಕಣ್ಣುಗಳು ಕುಕ್ಕುತ್ತಿರುವಾಗ ಕೇವಲ ಬ್ರಹ್ಮ ಮತ್ತು ಶಿವ ಅವರು ಮಾತ್ರ ಆ ಭಗವಂತನ ಆ ಒಂದು ಬೆಳಕಿನ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. 2ನೇ ಮತ್ತು 3ನೇ ಶ್ಲೋಕದಲ್ಲಿ. ಮೊದಲಿಂದಲೂ ನೋಡೋಣ. 1ನೇ ಶ್ಲೋಕದಿಂದ ಏವಂ ಸ್ತುತಃ ಸುರಗಣೈರ್ ಭಗವಾನ್ ಹರಿರೀಶ್ವರಃ ತೇಷಾಮಾವಿರಭೂತ್ ರಾಜನ್ ಸಹಸ್ರಾರ್ಕೋದಯದ್ಯುತಿ. ಹೇ ರಾಜನ್, ಆ ಭಗವಂತನು ಹರಿರೀಶ್ವರನು, ಹರಿಯು ಈಶ್ವರನು ಆ ದೇವತೆಗಳ ಮಧ್ಯದಲ್ಲಿಯೇನೆ ಸಹಸ್ರಾರ್ಕೋದಯದ್ಯುತಿ, 1000 ಸೂರ್ಯಗಳು ಒಟ್ಟಿಗೆ ಹುಟ್ಟಿದ್ರೆ ಎಷ್ಟು ಬೆಳಕಾಗುತ್ತೋ ಅಂತಹ ಬೆಳಕಿನಿಂದ ಕೂಡಿಕೊಂಡು ಆ ದೇವತೆಗಳ ಮಧ್ಯದಲ್ಲಿ ಏನೇ ಹುಟ್ಟಿದನೋ ಕಾಣಿಸ್ಕೊಂಡು ಅಂತ. ತೇನೈವ ಸಹಸಾ ಸರ್ವೇ ದೇವಾಹ ಪ್ರತಿಹತೆ ಕ್ಷಣಾಹ ನಾಪಶ್ಯನ್ ಖಂ ದಿಶಂ ಕ್ಷೋಣಿಂ ಆತ್ಮಾನಂಚ ಕುತೋ ವಿಭುಂ. ಅಂತಹ ತೀಕ್ಷ್ಣವಾದ ಬೆಳಕನ್ನ ಆ ಇತರ ಎಲ್ಲಾ ದೇವತೆಗಳು ನೋಡ್ಲಿಕ್ಕೆ ಆಗ್ಲಿಲ್ಲ, ಕಣ್ಣು ಕುಕ್ಕಿ ಹೋಯ್ತಾಯೋ. ಅಷ್ಟೇ ಅಲ್ಲ, ಆಕಾಶನೂ ಅವ್ರಿಗೆ ನೋಡ್ಲಿಕ್ಕಾಗ್ಲಿಲ್ಲ, ಭೂಮಿನೂ ನೋಡ್ಲಿಕ್ಕಾಗ್ಲಿಲ್ಲ, ಅಕ್ಕಪಕ್ಕದಲ್ಲಿರುವವರನ್ನೂ ನೋಡ್ಲಿಕ್ಕಾಗ್ಲಿಲ್ಲ. ಆ ರೀತಿ ಅವರ ಕಣ್ಣುಗಳು
ಅಗೋಚರಗಳಾದವು. ಅಂತಹ ಸಂದರ್ಭದಲ್ಲಿ ವಿರಿಂಚೋ ಭಗವಾನ್ ದೃಷ್ಟ ಸಹ ಶರ್ವೇಣ ತಾಂ ತನುಂ ಸ್ವಚ್ಛಾಂ ಮರಕತಃ ಶ್ಯಾಮಾಂ ಕಂಜ ಗರ್ಭಾರುಣೆ ಕ್ಷಣಾಂ. ವಿರಿಂಚ ಅಂದ್ರೆ ವಿರಿಂಚಿ ಚತುರ್ಮುಖ ಬ್ರಹ್ಮನು, ಆಮೇಲೆ ಶರ್ವ ಈಶ್ವರನು, ಇವರಿಬ್ರು ಮಾತ್ರ ಭಗವಂತನ ಆ ರೂಪವನ್ನ ನೋಡೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ನಾವು ಯಾರಾದ್ರೂ ಸಂಶೋಧನೆ ಅಂತ ಮಾಡುವಂತವರಿದ್ರೆ ಅವರಿಗೆ ಒಳ್ಳೆ ಟಾಪಿಕ್. ಭಾಗವತದಲ್ಲಿ ತ್ರಿಮೂರ್ತಿಗಳ ಅಭೇದವನ್ನ ಎಷ್ಟು ಶ್ಲೋಕಗಳ ಮೂಲಕ ಅದೆಷ್ಟು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅನ್ನುವಂತಹದ್ದನ್ನು ಸಂಶೋಧನೆ ಮಾಡಬಹುದು. ಅದು ಒಂದು 100-150 ಪುಟಗಳ ಪುಸ್ತಕವೇ ಆಗುತ್ತೆ. ಸಾಮರ್ಥ್ಯ ಅಥವಾ ಆಸಕ್ತಿ ಹವ್ಯಾಸ ಇರೋರು ಅದ್ರ ಬಗ್ಗೆ ಯೋಚನೆ ಮಾಡಿ. ದಕ್ಷನ ಯಜ್ಞದಲ್ಲಿಯೂ ನಾವು ನೋಡ್ತೇವೆ, ದಕ್ಷನು ಶಿವನಿಗೆ ಆಮಂತ್ರಣ ನೀಡಿಲ್ಲ ಅನ್ನೋ ಕಾರಣದಿಂದ ಆ ಯಜ್ಞಕ್ಕೆ ಬ್ರಹ್ಮನೂ ಹೋಗೋದಿಲ್ಲ, ವಿಷ್ಣುವೂ ಹೋಗೋದಿಲ್ಲ. ಅಲ್ಲಿಯೂ ನಾವು 3 ಜನ ಒಂದೇ ಅಂತ ಅವರು ಸಾಬೀತು ಮಾಡಿದರು. ಇಲ್ಲಿಯೂ ಕೂಡ ವಿಷ್ಣುವಿಗೆ ತನ್ನ ಬೆಳಕಿನ ರೂಪದಲ್ಲಿ ಬಂದಾಗ, 1000 ಸೂರ್ಯರ ಬೆಳಕಿನಲ್ಲಿ ಕಂಡಾಗ ಇತರ ಯಾರಿಗೂ ಕಾಣಲಿಲ್ಲ. ಬ್ರಹ್ಮ ಮತ್ತು ಈಶ್ವರನಿಗೆ, ಶಿವನಿಗೆ ಮಾತ್ರ ಕಾಣಿಸಲಾಯಿತು ಅನ್ನುವಂತಹದ್ದು ನೋಡಿ. ಹೀಗೆ ನಾವು ಗಮನವಿಟ್ಟು ನೋಡಿದಾಗ ಅನೇಕಾನೇಕ ಸ್ತೋತ್ರಗಳು ಭಾಗವತದಲ್ಲಿಯೇನೆ ತ್ರಿಮೂರ್ತಿಗಳು ಒಬ್ಬರೇ ಇದ್ದಾರೆ ಅನ್ನೋದು. ನಾನೀಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಆ ಸಂದರ್ಭ ನೆನಪಿಗೆ ಬರ್ತಾ ಇಲ್ಲ, ಅನೇಕಾನೇಕ ಶ್ಲೋಕಗಳನ್ನೇ ಹೇಳಿ ತೋರಿಸಿದ್ದೇನೆ. ಹಿಂದಿನ ಸ್ಕಂದದಲ್ಲಿ ತ್ರಿಮೂರ್ತಿಗಳು ಒಬ್ಬರೇ, ಬೇರೆ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಬಹಳ ಶ್ಲೋಕಗಳು ಬಂದಿದ್ದಾವೆ. ಅವರು ಬೇರೆ ಬೇರೆ ರೂಪದಲ್ಲಿದ್ದಾಗಲೂ ಕೂಡ ತಮ್ಮ ಕೃತಿಯಿಂದ, ಮಾತಿನಿಂದ ತಾವು 3 ಜನ ಬೇರೆ ಅಲ್ಲ, ಒಬ್ಬರೇ ಅನ್ನೋದನ್ನು ತಾವೇ ಸಾಬೀತುಪಡಿಸಿ ತೋರಿಸ್ತಾರೆ. ಆದ್ರೆ ನಾವು ಭೂಲೋಕದಲ್ಲಿರುವಂತವ್ರು ನಾವೇನ್ ಹೇಳ್ತೀವಿ, ಇವನ ಮಗ, ಇವನು ಅವನ ಮೊಮ್ಮಗ, ಇವನು ಶ್ರೇಷ್ಠ, ಅವನ ಭಕ್ತ, ಇವನು ಭಕ್ತ ಅಂತ ಹೇಳ್ತಾ ನಾವು ಕಾಲಹರಣ ಮಾಡ್ತೀವಿ. ಯೋಚನೆ ಮಾಡ್ಬೇಕು ಇದ್ರ ಬಗ್ಗೆ ನಾವು. ಗುರುಗಳೇ, ಇದು ಈ ದಿವ್ಯದ್ದು ಬರುತ್ತಲ್ಲ ಗುರುಗಳೇ, ಅದು ವಿಶ್ವರೂಪ ಸಂದರ್ಶನ ಯೋಗದಲ್ಲಿಯೂ ಬರುತ್ತೆ ಗುರುಗಳೇ. ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಗ ಪದುತ್ತಿತ ಯದಿ ಭಾಸ್ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ. ಅದು ಈ ಐನ್ಸ್ಟೈನ್ಗೆ ಈ ಶ್ಲೋಕ ಬಂತಂತೆ ಗುರುಗಳೇ. ನ್ಯೂಕ್ಲಿಯರ್ ಇದ್ ಮಾಡೋದಲ್ಲ, E=mc². ಐನ್ಸ್ಟೈನ್ಗೆ, ಇವನಿಗೆ ಓಪನ್ ಹ್ಯಾಮರ್ ಫಸ್ಟ್ ಓಪನ್ ಹ್ಯಾಮರ್ ಅವನು ಇದ್ ಮಾಡಿದಾನೆ ಇದೆ ನ್ಯೂಕ್ಲಿಯರ್ ಎನರ್ಜಿ ಇದ್ರ ಬಗ್ಗೆ. ಈ ಅನುಭವ ಕಂಡಿದ್ದು ಓಪನ್ ಹೈಮರ್ಗೆ ಅನ್ಕೊಳ್ತೀನಿ, ಇರ್ಬೋದು. ಓಪನ್ ಹ್ಯಾಮರ್ಗೂ ಬಂತು. ಹೌದು, ಓಪನ್ ಹ್ಯಾಮರ್ ಅವನು ಇದನ್ನ ನೋಡಿ ಅವನ್ಗೂ ಅನ್ನಿಸ್ತಿದ್ವು. ಬಟ್ ಐನ್ಸ್ಟೈನ್ಗೂ ಇದು E=mc² ಮಾಡ್ಬೇಕಾರೆ ಅವನ್ಗೆ ಬಂತಂತೆ. ಓಪನ್ ಹ್ಯಾಮರ್ ಹೇಳ್ತಾನೆ, ಐ ಹ್ಯಾವ್ ಬಿಕಮ್ ದ ಡೆತ್ ಅಂತ ಹೇಳಿ, ಇದ್ರದ್ದು ಭಗವದ್ಗೀತೆ ಶ್ಲೋಕ, ನಾನು ಮೃತ್ಯುವಾಗಿದ್ದೀನಿ ಅಂತ ಹೇಳ್ತಾನೆ. ಇನ್ಫ್ಯಾಕ್ಟ್ ಇವತ್ತು ಸನ್ನಿಧಾನಗಳು ಇದೇ ತರ ಶ್ಲೋಕವನ್ನು ಹೇಳಿದ್ರು. ಹರಿಂ ವಿಧಾತಾರಂ ಯಃ ಪಶ್ಯತಿ ಏಕರೂಪಿಣಂ ಸಂಯಾತಿ ಪರಮಾನಂದಂ ಶಾಸ್ತ್ರಾಣಂ ಏವ ನಿಶ್ಚಯ. ನಾರದ ಪುರಾಣದಲ್ಲಿ ಬರ್ತದೆ. ಸಾವಿರ ಶ್ಲೋಕಗಳನ್ನು ಹುಡುಕಿ ಕೊಡಬಹುದು. ತ್ರಿಮೂರ್ತಿಗಳು ಮಧ್ಯದಲ್ಲಿ ಭೇದ ಸುತರಾಂ ಸಲ್ಲದು ಅನ್ನೋದಕ್ಕೆ ನಾವು ಆ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಆತ್ಮಸಾತ್ ಮಾಡ್ಕೊಳ್ಬೇಕೆ ಹೊರತು, ಇನ್ನು ಕೆಲವರು ಇರ್ತಾರೆ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಅಯ್ಯೋ ಪಾಪ ಅನ್ಬೇಕಷ್ಟೇ ಅವ್ರ ಬಗ್ಗೆ, ಬೇರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಗುರು, ಒಂದ್ ಸಣ್ಣ ಡೌಟ್ ಚತುರ್ಮುಖ ಬ್ರಹ್ಮರಿಗೆ ಆಯುಷ್ ಲಿಮಿಟೆಡ್ ಅಂತ ಹೇಳ್ತಾರಲ್ಲ, ಅವರು ಮೃತ್ಯುನೇ ಅಂತ ಹೇಳ್ತಾರೆ. ಅದನ್ನ ಹಾಗಾದಾಗ ತ್ರಿಮೂರ್ತಿಗಳಿಗೆ ಹೇಗೆ ಕಂಪೇರ್ ಆಗತ್ತೆ ಅಂತ ಇದಾಗಿತ್ತು ನಂಗೆ. ಅವರು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ್ರೂ ಈಶ್ವರ ಮತ್ತೆ
ವಿಷ್ಣುಗೆ ಕಂಪೇರ್ ಆಗ್ತಾರೆ ಅಂತ. ಅವ್ರ ಆಯುಷ್ ಯಾವಾಗ್ಲೂ ಲಿಮಿಟೆಡ್ ಇರ್ತದೆ, ಅಮರರಲ್ಲ ಅವರು, ಅಂದ್ರೆ ಸಾರಿ ಎಟರ್ನಲ್ ಅಲ್ಲ ಅವರು. ಈ ಆಯುಷ್ಯದ ಲೆಕ್ಕಾಚಾರ ಆ ಅನಂತ ಅನ್ನೋದನ್ನ ಕ್ವಾಂಟಿಫೈ ಮಾಡಿ ಹೇಳುವ ಪ್ರಯತ್ನವೇ ಲೆಕ್ಕಾಚಾರ ಅಷ್ಟೇ. ಇನ್ಫೈನೈಟ್ ಅನ್ನೋದನ್ನ ಕ್ವಾಂಟಿಫೈ ಮಾಡಿ ಹೇಳುವ ಪ್ರಯತ್ನದಲ್ಲಿ ಇದ್ದಾರೆ. ಬಹಳ ದೊಡ್ಡದು ಅಂದ್ರೆ ಇಷ್ಟು ಅಂತ ಹೇಳಿ, ಚತುರ್ಮುಖ ಸಹಸ್ರನಾಮ ಬ್ರಹ್ಮಣೋ ದಿನಮುಚ್ಯತೆ ಅಂತ ಹೇಳಿ ಅಷ್ಟೆಲ್ಲ ಆಗಿ ಒಂದು ದಿವಸ ಆಗುತ್ತೆ. ಆ ರೀತಿಯ 360 ದಿವಸಗಳಿಗೆ 1 ವರ್ಷ, ಆ ರೀತಿಯ 100 ವರ್ಷ ಆಯುಸ್ಸು ಅಂತ ಹೇಳೋದೇನಿದೆಯಲ್ಲ, ಇದು ಬಹಳ ಅರ್ಥವಾದ ಅಂತ ಹೇಳ್ತಾರೆ. ಅದು ಬೇರೆ ಏನಲ್ಲ. ಅಂದ್ರೆ ಈಗ ಇನ್ಫೈನೈಟ್ ಅಂದ್ರೆ ಏನು, ನೀನು ಕಲ್ಪನೆ ಮಾಡುವ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳ್ತೀವಲ್ಲ, ಅದು ಯಾರಿಗೇನೋ ಆಗಬಹುದು. ಅಂಥದ್ದೇ ಒಂದು ಪ್ರಯತ್ನ ಇನ್ಫೈನೈಟ್ ಹೇಳೋದಕ್ಕೇನೆ ಆ ನಂಬರ್ಗಳು ಪ್ರಯತ್ನ ಅನ್ನೋ ರೀತಿಯಲ್ಲಿ ನಾವು ತಿಳ್ಕೊಂಡ್ರೆ ಸಾಕು. ಸರಿ ಗುರುಗಳೇ, ಅವ್ರಿಗೂ ಮೃತ್ಯು ಬರುತ್ತೆ ಅನ್ನೋದು ನಂಗೆ ಬಂದಿತ್ತು ತಲೆಯಲ್ಲಿ. ಚತುರ್ಮುಖ ಬ್ರಹ್ಮರಿಗೂ ಮೃತ್ಯು ಇದೆ ಅಂತ ಅದು ನಂಗೆ ಇದಾಗಿತ್ತು ಅಷ್ಟೇ. ಆಮೇಲೆ ಆಮೇಲೆ ಈ ರೂಪಗಳನ್ನ ಅವರು ತಾಳದಾಗ ಆ ರೂಪಗಳನ್ನ ಕಲ್ಪಾಂತರಗಳಲ್ಲಿ ಆ ರೂಪಗಳನ್ನು ಬಿಟ್ಟು ಬೇರೆ ರೂಪಗಳನ್ನು ಪಡ್ಕೊಳ್ತಾರೆ. ಆದ್ರಿಂದಲೇನೆ ವಿಷ್ಣು ಇಷ್ಟೊಂದು ಅವತಾರಗಳಲ್ಲಿ ಇಷ್ಟೊಂದು ಮಾಡ್ತಾ ಇದ್ದಾನೆ ಅನ್ನೋದನ್ನ ನೋಡ್ತೀವಿ. ಅವ್ರ ಹತ್ರ ಒಂದೇ ಗುಣ. ಹಿಂದಿದ್ದೇ ಯಥಾ ಪ್ರಕಾರ ಇರ್ತದೆ ಅಂತ. ಅವನಿಗೆ ಆಯಸ್ಸು ಅಂತ ಹೇಳಿದ್ದು ಅದು ಸುಮ್ಮನೆ ಲೆಕ್ಕಾಚಾರಕ್ಕೆ, ಅದು ಇನ್ಫೈನೈಟ್ ಅನ್ನೋದನ್ನ ಹೇಳೋದಕ್ಕೆ ನಂಬರ್ ರೂಪದಲ್ಲಿ ಹೇಳಿದ್ದಾರೆ. ಆ ನಂಬರ್ ಅತಿ ದೊಡ್ಡದು ಅಂದ್ರೆ ಅತಿ ದೊಡ್ಡದಾಗತ್ತೆ ಅದನ್ನ ನೋಡ್ಲಿಕ್ಕೆ. ಸರಿ ಸರಿ. ಇವರ ಸ್ತೋತ್ರದಿಂದ ಸಂಪ್ರೀತನಾಗಿರುವಂತಹ ವಿಷ್ಣು ಬಂದು ಅವ್ರಿಗೇನ್ ಹೇಳ್ತಾನೆ, ಇಲ್ಲಿ ಕೆಲವು ಮಾತುಗಳನ್ನ ನಾವು ಗಮನಿಸ್ಬೇಕು. ಕೆಲವು ಶ್ಲೋಕಗಳು ನಾವು ಹೇಗೆ ಮಾತಾಡ್ತೀವಿ ಸಾಧಾರಣವಾಗಿ ಅಂದ್ರೆ, ಒಬ್ಬನು ಒಳ್ಳೆಯವನು ಒಬ್ರು ಕೆಟ್ಟವನು ಅಂತ ಇದ್ದಾರೆ ಅಂತ ಇಟ್ಕೊಳ್ಳಿ. ನಾನು ಜಸ್ಟ್ ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಅಲ್ಲಿ ಇವನು ಸಂದರ್ಭ ಬಂದಾಗ ಕೆಟ್ಟವನ ತರ ಒಳ್ಳೆಯವನು ನಡ್ಕೊಂಡ್ರೆ ಅವಾಗ ಅವನ್ಯಾಕೆ ಒಳ್ಳೆಯವನಾಗ್ತಾನೆ, ಅವನು ಕೆಟ್ಟವನಾಗ್ತಾನೆ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೀವಿ. ನನ್ಗ ಅವನಿಗೂ ವ್ಯತ್ಯಾಸ ಇಲ್ಲೇನೋ ಅಂತೆಲ್ಲ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ಮೋದಿಜಿ ಅವರ ಬಗ್ಗೆನೆ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರೆ, ಮೋದಿ ಅವರನ್ನ ಕ್ರಿಟಿಸೈಸ್ ಮಾಡುವವರು ಅಥವಾ ಅವರ ವಿರೋಧಿಗಳು, ಏನ್ ನೀವು ಹಿಂದುತ್ವದ ಬಗ್ಗೆ ಅಷ್ಟೆಲ್ಲ ಮಾತಾಡ್ತೀರಿ, PDP ಜೊತೆ ಕೈ ಜೋಡಿಸಿ ಸರ್ಕಾರ ಮಾಡಿದ್ರಲ್ಲ ಕಾಶ್ಮೀರದಲ್ಲಿ ಅನ್ನೋ ರೀತಿ. ಏನ್ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ, ಅಜಿತ್ ಪವಾರ್ ಜೊತೆ ಕೈ ಜೋಡಿಸಿ ಸರ್ಕಾರ ಮಾಡಿದ್ರಿ, ಆಮೇಲೆ ಅಲ್ಲಿ ಅವನು ಶಿಬು ಸೊರೆನ್ ಜೊತೆ ಸೇರಿಸ್ಬಿಟ್ಟು ಸರ್ಕಾರ ಮಾಡಿದ್ರಿ ಜಾರ್ಖಂಡ್ ನಲ್ಲಿ. ನಿಮಗೆ ಸ್ಟ್ಯಾಂಡರ್ಡ್ ಅನ್ನೋದು ಇಲ್ಲೇ ಇಲ್ಲ, ಡಬಲ್ ಸ್ಟ್ಯಾಂಡರ್ಡ್, ಹಾಗೆ ವಾಷಿಂಗ್ ಮಷಿನ್ ಬರುತ್ತೆ ನಿಮ್ಮ ಹತ್ರ, ಅದೇ ಈ ತರದೆಲ್ಲ ಆಕ್ಷೇಪಗಳನ್ನೆಲ್ಲ ಮಾಡ್ತಾ ಇರ್ತಾರಲ್ಲ. ಆ ಆಕ್ಷೇಪಗಳಿಗೆ ಈ ಸಂದರ್ಭದಲ್ಲಿ ನೇರವಾದ ಉತ್ತರ ಅಂತ ನನ್ನ ಅನಿಸಿಕೆ. ಗಮನಿಸಿ, ನಾನು ಶ್ಲೋಕ ಹೇಳ್ತೀನಿ, ಅದರ ಅರ್ಥ ಹೇಳ್ತೀನಿ ನೋಡಿ. 1 ನಿಮಿಷ ಆ ಶ್ಲೋಕ ನೋಡ್ತಾ ಇದ್ದೀನಿ. ವಿಷ್ಣು ಏನು ಇವರಿಗೆ ಉಪದೇಶ ಕೊಡ್ತಾನೆ ಈ ಸಂದರ್ಭದಲ್ಲಿ ಅಂತ. ಈಗ ಇಂದ್ರನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದು ವಿವರಣೆ ನೋಡಿದ್ರಿ. ತೇಜಸ್ಸನ್ನೆಲ್ಲ ಕಳ್ಕೊಂಡಿದ್ದಾನೆ. ಮಾಡಿರುವಂತಹ ಯಜ್ಞ ಯಾಗಾದಿಗಳ ಯಾವ ಹವಿಸ್ಸು ಇವನ್ ತರ ಬರ್ತಾ ಇಲ್ಲ. ಬಲಿಯ ನೇತೃತ್ವದಲ್ಲಿ ರಾಕ್ಷಸರು ಬಂದು ಹಿಗ್ಗ ಮುಗ್ಗ ಇವನಿಗೆ ಸದೆ ಬಡಿದು ಹೋಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ವಿಷ್ಣು ದೇವತೆಗಳಿಗೆ ಏನ್ ಕಿವಿ ಮಾತು ಹೇಳ್ತಾನೆ ಅನ್ನೋದನ್ನ ಗಮನಿಸಿ. 18ನೆಯ ಶ್ಲೋಕದಲ್ಲಿ ಇದು 6ನೇ ಅಧ್ಯಾಯಕ್ಕೆ ಬಂದ್ವಿ ಅನ್ಕೊಳ್ತೀನಿ ನಾನು.
6ನೇ ಅಧ್ಯಾಯಕ್ಕೆ ಬಂದ್ವಿ. 6ನೇ ಅಧ್ಯಾಯದ 18ನೇ ಶ್ಲೋಕದಿಂದ ವಿಷ್ಣುವಿನ ಮಾತುಗಳು ಶುರು ಆಗ್ತವೆ. ಹಂತ ಬ್ರಹ್ಮನ್ನಹೋ ಶಂಭೋ ಹೇ ದೇವಾ ಮಮ ಭಾಷಿತಂ ಶೃಣುತಾವಹಿತಾ ಸರ್ವೇ ಶ್ರೇಯೋ ವಸ್ಯಾದ್ಯಥಾ ಸುರಾಹ. ಚತುರ್ಮುಖ ಬ್ರಹ್ಮನೇ, ಶಂಭುವೆ ಮತ್ತು ಇತರ ದೇವತೆಗಳೇ, ಈ ನನ್ನ ಮಾತುಗಳನ್ನ ಗಮನ ಇಟ್ಟ ಕೇಳಿ, ಇದರಿಂದ ನಿಮಗೆ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಇಷ್ಟು ಹೇಳಿ, ಯಾತ ದಾನವ ದೈತೇಯೈಃ ತಾವತ್ ಸಂಧಿರ್ವಿಧೀಯತಾಂ ಕಾಲೇನಾನುಗೃಹೀತೈಸ್ತೈಃ ಯಾವದ್ವೋ ಭವ ಆತ್ಮನಃ. ಹೇ ದೇವತೆಗಳೇ, ದಾನವ ದೈತ್ಯೈಃ ತಾವತ್ ಯಾತ, ದೈತ್ಯರು ಮತ್ತು ದಾನವರ ಹತ್ರ ನೀವು ಹೋಗಿ, ಸಂಧಿರ್ವಿಧೀಯತಾಂ, ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ಳಿ, ಕಾಲೇನಾನುಗೃಹೀತೈಃ ತೈಃ ಯಾವದ್ವೋ ಭವ ಆತ್ಮನಃ, ಎಲ್ಲಿವರೆಗೂ ಸಮಯ ನಿಮ್ಮ ಪರವಾಗಿ ಬರೋದಿಲ್ವೋ, ಎಲ್ಲಿವರೆಗೂ ಕಾಲ ನಿಮ್ ಕಡೆ ಇರೋದಿಲ್ವೋ, ಅಥವಾ ಎಲ್ಲಿವರೆಗೂ ನೀವು ಅವರನ್ನು ಸದೆ ಬಿಡ್ಲಿಕ್ಕೆ ಸಶಕ್ತರಾಗೋದಿಲ್ವೋ, ಅಲ್ಲಿವರೆಗೂ ನೀವು ಅವ್ರ ಜೊತೆಗೇನೆ ಇರಿ, ಅವ್ರ ಜೊತೆ ಸಂಬಂಧ ಒಪ್ಪಂದ ಮಾಡ್ಕೊಂಡೇ ಇರಿ ಅಂತ ಹೇಳ್ತಾನೆ. ಮುಂದಿನ ಶ್ಲೋಕ, ಅರಯೋಪಿ ಹಿ ಸಂಧೇಯಾಃ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಕವದ್ದೇವಾ ಹ್ಯರ್ಥಸ್ಯ ಪದವೇಂಗತೈಃ. ಅರಯೋಪಿ ಸಂಧೇಯಃ, ಶತ್ರುಗಳು ಕೂಡ ಆವಾಗ ನಾವು ಅವ್ರ ಜೊತೆ ಸಂಧಿ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗ? ಸತಿ ಕಾರ್ಯಾರ್ಥ ಗೌರವೇ, ಒಂದು ಮಹತ್ ಕಾರ್ಯ ಸಾಧನೆ ಮಾಡಬೇಕು ಅನ್ನುವಂತಹದ್ದು, ಗೌರವ ಅಂದ್ರೆ ದೊಡ್ಡದು, ಸಾಧನೆ ಮಾಡಬೇಕು ಅನ್ನುವಂಥದ್ದಾದ್ರೆ ಶತ್ರುಗಳಿಗೂ ಪ್ರಸಂಗವಶಾತ್ ಅವರನ್ನು ನಾವು ಸಂಧಿ ಅವುಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಸರಿಯಾದ ಸಮಯ ಅನ್ನುವಂತಹದ್ದು ಒದಗಿ ಬಂದಾಗ ನಾವು ನಮ್ಮ ಆ ಮಹೋನ್ನತ ಉದ್ದೇಶವನ್ನ, ಧ್ಯೇಯವನ್ನ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಬಹುದು. ಅಹಿಮೂಷಕವದ್ದೇವಾಹ ಅರ್ಥಸ್ಯ ಪದವೀಂಗತೈಃ. ಒಂದು ಸರ್ಪ ಮತ್ತು ಇಲಿ ಅದು ಎಷ್ಟು ವಿರೋಧವಾಗಿರ್ತಾವೆಯೋ ಪರಸ್ಪರ ಇದ್ರೂನು, ಆ ತರ ನೀವು ದೇವತೆ ಮತ್ತು ದೈತ್ಯರು ವಿರೋಧವಾಗಿದ್ರು ಕೂಡ ಸಮಯ ಸಂದರ್ಭಾನುಸಾರವಾಗಿ ನಾವು ಶಕ್ತಿ ಸಂಪಾದನೆ ಮಾಡಿ ಸರಿಯಾದ ಸಮಯ ಸರಿಯಾದ ಕಾಲ ಒದಗಿ ಬರುವುದಕ್ಕೆ ದಾರಿ ಕಾಯ್ದು ಅಲ್ಲಿವರೆಗೂ ಸಂಧಿಯನ್ನು ಮಾಡ್ಕೊಂಡಿರ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಈಗ ರಣನೀತಿ, ಯುದ್ಧ ನೀತಿ ಅನ್ನುವಂತಹದ್ದೆಲ್ಲ ಹೀಗೆ ಇರುತ್ತೆ. ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ, ದುಷ್ಟರು ಆಡಳಿತದಲ್ಲಿದ್ದಾಗ ಅಥವಾ ದುಷ್ಟರು ಅಧಿಕಾರದಲ್ಲಿದ್ದಾಗ ಅವರು ಒಂದು ಸ್ವಲ್ಪ ಕರುಣೆ ತೋರಿಸಿದ್ರು ಅದನ್ನ ಬಹಳ ಗುಣಗಾನ ಮಾಡಿ ಹೇಳ್ತೀವಿ. ಸಜ್ಜನರು ಅಧಿಕಾರದಲ್ಲಿದ್ದಾಗ ಒಂದು ಸ್ವಲ್ಪ ಕೆಟ್ಟ ಕೆಲಸ ಮಾಡಿದ್ರು ಅದನ್ನು ಬಹಳವಾಗಿ ಹೇಳ್ತೀವಿ ನಾವು. ಅಂದ್ರೆ ದುಷ್ಟರನ್ನ ಅಳೆಯುವ ಮತ್ತು ಸಜ್ಜನರನ್ನ ಅಳೆಯುವ ಮಾನಗೋಲಗಳು, ಮಾನದಂಡಗಳು ನಮ್ಮಲ್ಲಿ ಬೇರೆ ಬೇರೆ ಇದಾವೆ ಅಂತ ಆಯ್ತು. ಕಾಂಗ್ರೆಸ್ ಸರ್ಕಾರ ಇನ್ನಿಲ್ಲದ ಅತ್ಯಾಚಾರ, ಭ್ರಷ್ಟಾಚಾರ, ದೇಶ ವಿರೋಧಿ ಏನೇನೆಲ್ಲ ಮಾಡಿದ್ರು ಸುಮ್ಮನಿರುವಂತವ್ರು, ಮೋದಿಯವರ ಒಂದು UGC ನೇತೃತ್ವ, ಅದು ಮೋದಿಯವ್ರದ್ದು ಅಲ್ಲ, ಯಾವುದೋ ಒಂದು ವಿಶ್ವವಿದ್ಯಾಲಯದ ಒಳಗಡೆ ಇರುವಂತಹ ಆಂತರಿಕ ವಿಚಾರ, ಅದ್ರ ಬಗ್ಗೆ ನಾವು ದೇಶದಾದ್ಯಂತ ಗುಲ್ಲೆಬ್ಬಿಸ್ತೇವೆ. ಮೋದಿಯವರಿಗೆ PDP ಜೊತೆ ಮಾಡಿರುವಂತಹ ಸಂಬಂಧವನ್ನಿಟ್ಟುಕೊಂಡು ಇವರಿಗೆ ಮೌಲ್ಯ ಅನ್ನೋದಿಲ್ಲ, ಸ್ಟ್ಯಾಂಡರ್ಡ್ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಅಜಿತ್ ಪವಾರ್ ಅನ್ನೋರನ್ನ ತೆಗೆದುಕೊಂಡಾಗ ಅವ್ರು ತಾವೇ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಹಾಕ್ತಾರೆ, ಇಡಿ ಕಳಿಸ್ತಾರೆ, ಆಮೇಲೆ ಬಿಜೆಪಿ ಬಂದ ತಕ್ಷಣ ವಾಷಿಂಗ್ ಮಷೀನ್ ಇದೆ ಎಲ್ಲವೂ ಹೋಗುತ್ತೆ ಅಂತೆಲ್ಲ ಮಾತಾಡ್ತೀವಿ. ನಾನು ಇದ್ರ ಬಗ್ಗೆ ಬಹಳ ದೀರ್ಘವಾಗಿ ಯೋಚನೆ ಮಾಡಿದ್ದೀನಿ. ಪರ್ಟಿಕ್ಯುಲರ್ಲಿ ಮೋದಿಯವರು ಬಂದಾಗ ಇರುವ ಮಾತುಗಳು, ಅವ್ರಿಗೆ ಇರುವಂತಹ ಸ್ಟ್ಯಾಂಡರ್ಡ್ ಸ್ಕೇಲ್ಸೇ ಬೇರೆ ಮಾಡ್ತೀವಿ. ಬೇರೆ ಆಡಳಿತದಲ್ಲಿದ್ದಾಗ ಅವ್ರ ಸ್ಟ್ಯಾಂಡರ್ಡ್ ಸ್ಕೇಲ್ಸೇ ಬೇರೆ ಮಾಡ್ತೀವಿ. ನಾವು ಅಳಿಬೇಕು ಅಂದ್ರೆ ಎರಡು ಒಂದೇ ಇರ್ಬೇಕಲ್ಲ, ಆದ್ರೂ ಅದ್ಯಾಕೋ ಹಾಗೆ ಗೊತ್ತಿಲ್ಲ. ಆದ್ರೆ ನಮ್ಗೆ ಭಾಗವತ ಪುರಾಣ ಸಮಯ ಸಂದರ್ಭಾನುಸಾರವಾಗಿ, ಯಾವಾಗ
ಯುದ್ಧ ನೀತಿ ರಣನೀತಿ ಅಂತ ಬರ್ತದೆಯೋ ಅಲ್ಲಿ ನಾನು ಆ, ಮೌಲ್ಯ ಅಥವಾ ಆ, ಒಳ್ಳೆತನ ಅನ್ನೋದನ್ನ ನಾನು ಇಟ್ಕೊಳ್ಳಿಕ್ ಆಗೋದಿಲ್ಲ ಅಲ್ಲಿ ಯುದ್ಧದಲ್ಲಿ ಅಂತ. ಆ, ಸ್ವಲ್ಪ ದಿವಸದ ಹಿಂದೆ ಆ, ಕನ್ನಡದಲ್ಲಿ ಒಂದು ಪ್ರಸಿದ್ಧ ಆದ ಸಿನಿಮಾ ಬಂತಲ್ಲ, ಅವನೇ ಶ್ರೀಮನ್ನಾರಾಯಣ. ಆ ಹಾಡಿನಲ್ಲಿ ಒಂದು ಸಾಲಿದೆ, ಯುದ್ಧ ಮಾಡಬೇಕು ಓದಬಾರದು ಕಟುಕರ ಮುಂದೆ ಭಗವದ್ಗೀತೆ ಅನ್ನುವಂಥದ್ದು ಸಾಲಿದೆ. ಯುದ್ಧ ಮಾಡಬೇಕು ಓದಬಾರದು ಕಟುಕರ ಮುಂದೆ ಭಗವದ್ಗೀತೆ ಅಂತ ಹೇಳ್ತಾನೆ ಅದು. ಅವ್ರ ಜೊತೆಗೆ ಯುದ್ಧ ಅನ್ನುವಂತಹದ್ದು ಮಾಡಿಯೇ ಗೆಲ್ಲಕ್ಕಾಗುತ್ತೆ. ಇತ್ತೀಚೆಗೆ ಆ 30ನೇ ಮಾರ್ಚ್ ಅಮಿತ್ ಶಹಾಜಿಯವರು ಲೋಕಸಭೆಯಲ್ಲಿ ನಕ್ಸಲಿಸಂ ಭಾರತದಿಂದ ಸಂಪೂರ್ಣವಾಗಿ ನಿರ್ನಾಮವಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವಾಗ 1.5 ಗಂಟೆ ಮಾತನಾಡಿದ್ರು. ಅದರಲ್ಲಿ ಬಹಳವಾಗಿ ಹೇಳ್ತಾರೆ, ಮಹತ್ವದ ಮಾತನ್ನು ಹೇಳಿರ್ತಾರೆ. ನೀವು ಅವ್ರ ಜೊತೆ ವಾರ್ತಾಲಾಪ ಮಾಡಿ ಮಾತಾಡಿ ಸಂಧಿ ಎಲ್ಲ ಮಾಡಿ ಅಂತ ಹೇಳ್ತಿರಲ್ಲ, ಹಾಗಾದ್ರೆ ವಾರ್ತಾಲಾಪದಿಂದಲೇನೆ ಎಲ್ಲವೂ ಆಗೋದಾಗಿದ್ರೆ, ಮಾತುಕತೆ ಮೂಲಕವೇ ಎಲ್ಲವೂ ಬಗೆಹರಿಯೋದಾಗಿದ್ರೆ ಪೊಲೀಸ್ ಯಾಕಬೇಕು, ಮಿಲಿಟರಿ ಯಾಕಬೇಕು ಅಂತ ಕೇಳ್ತಾರೆ. ಪೊಲೀಸ್ ಇದ್ದಿದ್ದೇನೆ ಯಾರ ಮಾತಿಗೆ ಬಗ್ಗೋದಿಲ್ವೋ ಅವ್ರಿಗೋಸ್ಕರ ತಾನೆ. ಅದಿದೆ ಅಂದ್ಮೇಲೆ ಅದನ್ನ ಬಳಸ್ಬೇಕು ಅನ್ನೋದು ಅವರು ಯೋಚನೆ. ತುಂಬಾ ಮೂಲಭೂತವಾಗಿರುವಂತಹ ಅಂಶವೇನೆ. ಅಂದ್ರೆ ಕೆಲವರು ಮಾತಿನಿಂದ ಬುದ್ಧಿ ಹೇಳಿ, ತಿಳಿ ಹೇಳಿ, ಯುಕ್ತಿವಾದ ಪೂರ್ವಕವ ಆರ್ಗ್ಯುಮೆಂಟ್ ಮೂಲಕ ಅವ್ರನ್ನ ತಿದ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಅವ್ರ ಜೊತೆಗೆ ನಾವು ಹಿಂಸಾ ಅಂತ ಇಟ್ಕೊಳ್ಳಿ, ಮೋಸ ಅಂತ ಇಟ್ಕೊಳ್ಳಿ, ಏನಾದ್ರೂ ಮಾಡ್ಲೇಬೇಕಾಗತ್ತೆ. ಕೃಷ್ಣನ ಜೀವನ ಇದಕ್ಕೆ ಪರಿಪೂರ್ಣ ಉದಾಹರಣೆ. ಗೀತಲ್ಲಿ ಇದೆಯಲ್ಲ, ನೇಹಾಭಿಕ್ರಮಣಶೋಸ್ತಿ ಪ್ರತ್ಯವಾಯನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಮಹತ್ತರವಾಗಿರುವಂತಹ ಧ್ಯೇಯವನ್ನ ನಿಶ್ಚಯ ಮಾಡಿ ಆ ಧ್ಯೇಯವನ್ನ ಸಾಧಿಸುವುದಕ್ಕೋಸ್ಕರವಾಗಿ ಸ್ವಲ್ಪ ಕಾಲದವರೆಗೆ ಸ್ವಲ್ಪ ಧರ್ಮದ ಬಗ್ಗೆ ಇರುವಂತಹ ಒಲವು ಅದು ಹೊರ ಬರುವವರೆಗೆ, ಅದು ಜಾಗೃತ ಆಗುವವರೆಗೂ ನಾವು ಕೆಲವು ರೀತಿಯಲ್ಲಿ ಶತ್ರುಗಳ ಜೊತೆಗೂ ಸಂಧಿ ಮಾಡ್ಕೊಳ್ಬೇಕು. ನಾವು ಲಾರ್ಜರ್ ಅಜೆಂಡಾ ಅನ್ನೋದನ್ನು ಮರಿಬಾರ್ದು. ಈ ಎಲ್ಲಾ ವಿಚಾರಗಳು ವಿಷ್ಣು ಇಲ್ಲಿ ಹೇಳಿರುವಂತಹ ಶ್ಲೋಕದ ಮೂಲಕ ನಾವು ಗ್ರಹಿಸಬೇಕು ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಮುಂದೇನ್ ಹೇಳ್ತಾನೆ, ಅಮೃತೋತ್ಪಾದನೆ ಯತ್ನಃ ಕ್ರಿಯತಾಮವಿಲಂಬಿತಂ ಯಸ್ಯ ಪೀತಸ್ಯ ವೈ ಜಂತುರ್ ಮೃತ್ಯುರ್ಗ್ರಸ್ತೋ ಮರೋ ಭವೇತ್. ನೀವು ಆ ಅಮೃತದ ಉತ್ಪಾದನೆಗೆ ತಯಾರು ಮಾಡ್ಕೊಳ್ಳಿ, ಸಿದ್ಧತೆ ಮಾಡ್ಕೊಳ್ಳಿ. ಅದು ಒಂದು ಬೇರೆ ಅಮೃತ ತಯಾರಾಗಿ ಅಮೃತವು ನಿಮಗೆ ಸಿಕ್ಕು ಅದನ್ನ ಕುಡಿದರೆ ಮರಣ ಹೊಂದಿದವನು ಮತ್ತೆ ಬದುಕ್ತಾನೆ ಅನ್ನುವಂತಹದ್ದನ್ನು ಹೇಳಿ, ಅದನ್ನ ಹೇಗೆ ತಯಾರು ಮಾಡೋದು? ಬಹಳ ಅಮೃತ ಸಮುದ್ರ ಮಥನದ ಕಥನ ಹೇಳುವಾಗ ಬಹಳ ಜನ ತುಂಬಾ ದೊಡ್ಡ ದೊಡ್ಡವರು ಈ ಶ್ಲೋಕವನ್ನ ಸ್ವಲ್ಪ ಯಾಕೋ ನಿರ್ಲಕ್ಷ್ಯ ಮಾಡಿರ್ತಾರೆ. 22 ಏನಿದೆ, ಕ್ಷಿಪ್ತ್ವಾ ಕ್ಷೀರೋ ದಧೌ ಸರ್ವ ವೀರುತೃಣ ಲತೌಷಧೀಹಿ. ಸಮುದ್ರ ಮಥನ ಮಾಡೋಕ್ಕಿಂತ ಮುಂಚೆ ಆ ಕ್ಷೀರ ಸಾಗರದಲ್ಲಿ ಅನೇಕ ರೀತಿಯ ಹುಲ್ಲು, ಅನೇಕ ರೀತಿಯ ಲತೆಗಳು, ಬಳ್ಳಿಗಳು, ಔಷಧಿಗಳು, ವನಸ್ಪತಿಗಳು ಇವೆಲ್ಲವನ್ನು ಮುಂಚೆ ಸಮುದ್ರದಲ್ಲಿ ಹಾಕಿ ಆಮೇಲೆ ಅದನ್ನ ಮಥನ ಮಾಡಿ ಆವಾಗ ಹುಟ್ಟಿದ್ದು ಅಮೃತ ಅನ್ನೋದು ನೆನಪಿರ್ಬೇಕು. ಸಮುದ್ರದ ಒಳಗಡೆ ಇತ್ತು, ಅಲ್ಲಿಂದ ಅಮೃತ ಮೇಲೆ ಬಂತು, ಈಗ ಅರ್ಥ ಅಲ್ಲ. ಅದನ್ನ ತಯಾರು ಮಾಡಿದ್ರು. ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಔಷಧಿಗಳು, ವನಸ್ಪತಿಗಳು, ಹುಲ್ಲು, ಲತೆ, ಬಳ್ಳಿ ಇತ್ಯಾದಿಗಳನ್ನೆಲ್ಲವನ್ನು ಅದರಲ್ಲಿ ಹಾಕಿ ಆಮೇಲೆ ಮಂಥಾನಂ ಮಂದರಂ ಕೃತ್ವ, ಆ ಕಡುಗೋಲು ಅಂತ ಏನ್ ಹೇಳ್ತೀವಿ, ಮಜ್ಜಿಗೆ ಮೊಸರು ಕಡಿದು ಬೆಣ್ಣೆ ತೆಗಿತೀವಲ್ವಾ, ಮೊಸರು ಕಡಿಯುವಾಗ ಅದೇನಿರ್ತದೆ ಅದು ಕಡುಗೋಲು ಅಂತ ಹೇಳ್ತೀವಿ. ಆ ಕಡುಗೋಲಿನ ಸ್ಥಾನದಲ್ಲಿ ಮಂದರ ಪರ್ವತವನ್ನಿಡಿ. ಆಮೇಲೆ ನೇತ್ರಂ ಕೃತ್ವಾತು ವಾಸುಕೀಂ, ಆ ಕಡುಗೋಲನ್ನ ಸೆಳೆಯೋದಕ್ಕೆ ಹಗ್ಗ ಏನಿರ್ತದೆ ಆ ಹಗ್ಗಕ್ಕೆ ವಾಸುಕಿ ಅನ್ನುವಂತಹ ಸರ್ಪ, ಆ ಸರ್ಪವನ್ನೇ
ಹಗ್ಗವನ್ನಾಗಿ ಮಾಡ್ಕೊಳ್ಳಿ. ಸಹಾಯೇನ ಮಯಾ ದೇವ ನಿರ್ಮಂಥದ್ವಂ ಅತಂದ್ರಿತಾಃ ಕ್ಲೇಶಭಾಜೋ ಭವಿಷ್ಯಂತಿ ದೈತ್ಯ ಯೂಯಂ ಫಲಗ್ರಹಾಃ. ನನ್ನ ಸಹಾಯದಿಂದ ಆ ಸಮುದ್ರ ಮಥನವನ್ನ ಮಾಡಿಕೊಂಡು ಆಮೇಲೆ ನೀವು ಅದನ್ನ ಅಮೃತ ಅನ್ನೋದನ್ನ ಪಡೆದುಕೊಳ್ಳುವಂತವರಾಗಿರಿ. ದೈತ್ಯರನ್ನು ಈ ವಿಷಯಕ್ಕೆ ಮನವೊಲಿಸ್ರಿ, ಅವರನ್ನು ಸಹಾಯಕ್ಕೆ ಕರೆದುಕೊಂಡು ಬನ್ರಿ. ನಿಮ್ಮ ಒಬ್ಬರಿಂದಲೇನೆ ಆಗೋದಲ್ಲ, ಅವರನ್ನು ನೀವು ಈ ಕೆಲಸದಲ್ಲಿ ಸ್ವೀಕರಿಸಿ. ಆಮೇಲೆ ಅದನ್ನ ದೈತ್ಯರು ಜಗಳವಾಡ ಅದರ ನಂತರದಲ್ಲಿ ದೈತ್ಯರು ತಮ್ಮಷ್ಟರಲ್ಲೇ ತಾವು ಜಗಳವಾಡುವಂತವರಾಗ್ತಾರೆ. ಅದರ ಫಲ ನೀವು ಸ್ವೀಕರಿಸುವಂತವ್ರಾಗ್ತಾರೆ. ಕ್ಲೇಶಬಾಧೋ ಭವಿಷ್ಯಂತಿ ದೈತ್ಯಾಹ ಯೂಯಂ ಫಲಗ್ರಹಾಹ. ದೈತ್ಯರು ತಮ್ಮಷ್ಟರಲ್ಲಿ ತಾವೇ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ, ನೀವು ಅದರ ಫಲವನ್ನ ಸ್ವೀಕರಿಸುವಂತವರಾಗ್ತೀರಿ ಅನ್ನುವಂಥದ್ದನ್ನು ಹೇಳಿ, ಯೂಯಂ ತದನುಮೋದಧ್ವಂ ಯದಿಚ್ಛನ್ತ್ಯಸುರಾಸುರಾಹ ನ ಸಂರಂಭೇಣ ಸಿದ್ಧಂತಿ ಸರ್ವೇರ್ಥಾ ಸಾಂತ್ವಯಾ ಯಥಾ. ನೀವು ಅದಕ್ಕೆ ಸಿದ್ಧರಾಗಿರಿ, ದೈತ್ಯರ ಜೊತೆ ಹೋಗಿ ಮಾತಾಡ್ಕೊಂಡು ಬಂದು ಅದನ್ನ ಅವರಿಗೆ ಮನವೊಲಿಸಿ ಆ ಸಮುದ್ರ ಮಥನದ ಕೆಲಸ ಅನ್ನುವಂತಹದ್ದು ಶುರು ಮಾಡಿ ಅಂತ. ಮತ್ತೆ ಒಂದು ವಾರ್ನಿಂಗು ಕೊಡ್ತಾರೆ. ನಭೇತ್ತವ್ಯಂ ಕಾಲಕೂಟ ದ್ವಿಷಾ ಜಲಧಿ ಸಂಭವಾತ್ ಲೋಭ ಕಾರ್ಯೋ ನವೋ ಜಾತು ರೋಷಃ ಕಾಮಸ್ತು ವಸ್ತುಷು. ಇದರಲ್ಲಿ ನಮಗೂ ಪಾಠ ಇದೆ. ನಾವೊಂದು ಕೆಲಸ ಶುರು ಮಾಡುವಾಗ ಮೊಟ್ಟ ಮೊದಲಿಗೇನೆ ವಿಘ್ನ ಅನ್ನೋದು ಬರುತ್ತದೆ. ಆ ವಿಘ್ನ ಬಂದ ತಕ್ಷಣ ಸಾಕಪ್ಪ ಈ ಕೆಲಸದ ಈ ದಾರಿಗೆ ಹೋದ್ರೆ ಬರೀ ವಿಘ್ನಗಳೇ ಅಂತ ಹೇಳಿ ನೀವು ಆ ಕೆಲಸವನ್ನು ಬಿಡಬೇಡಿ ಅಂತ. ಅದನ್ನು ಮುಂದುವರಿಸಿ ಕೊನೆಗೆ ನಿಮಗೆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗ್ತದೆ. ಅದನ್ನ ಇಲ್ಲಿ ಹೇಳ್ತಾನೆ ಸಮುದ್ರ ಮಥನ ವಿಷಯದಲ್ಲಿ ಕಾಲಕೂಟ ವಿಷಯ ಅನ್ನುವಂತಹದ್ದು ಬರ್ತದೆ, ಅದಕ್ಕೆ ಹೆದರಬೇಡಿ. ಆದ್ರೂ ಆ ಕೆಲಸವನ್ನು ನೀವು ಮುಂದುವರಿಸಿ ನಿಮ್ಮ ಉತ್ಸಾಹ ರೋಷ ಅದರಿಂದ ಆ ಸಮುದ್ರದ ಒಳಗಡೆ ಅಥವಾ ಮಥನದ ಪರಿಣಾಮ ಸ್ವರೂಪವಾಗಿ ಅಮೃತ ಅನ್ನುವಂತಹದ್ದು ನಿಮಗೆ ಸಿಕ್ಕೇ ಸಿಗ್ತದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಇಲ್ಲಿವರೆಗೂ ಇನ್ನು ಮುಂದೆ ಆ ದೇವತೆಗಳು ವಿಷ್ಣು ಹೇಳದಂತೆ ನಮಸ್ಕರಿಸಿ ಶಿವ ಮತ್ತು ಬ್ರಹ್ಮ ತಮ್ಮ ಲೋಕಕ್ಕೆ ಹೋಗ್ತಾರೆ. ದೇವತೆಗಳು ಆ ಬಲಿ ಚಕ್ರವರ್ತಿ ಹತ್ರ ಹೋಗ್ತಾರೆ. ಬಲಿ ಚಕ್ರವರ್ತಿಯಲ್ಲಿ ಹೋಗುವಾಗ ದೇವತೆಗಳು ಎಲ್ಲರೂ ಶಸ್ತ್ರಾಸ್ತ್ರ ರಹಿತವಾಗಿ ಬರೋದನ್ನ ನೋಡಿ ಬಲಿ ಚಕ್ರವರ್ತಿ ಇವರು ಆಕ್ರಮಣಕ್ಕೇನ್ ಬರ್ತಾ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಅವ್ರ ಜೊತೆ ಮಾತಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಅವನು ನಿಶ್ಚಯ ಮಾಡಿ ರಾಕ್ಷಸರಿಗೆಲ್ಲ ಹಿಂದಕ್ಕೆ ಸರಿಸಿ ತಾನು ಅವ್ರ ಜೊತೆಗೆ ಸ್ವಾಗತ ಇತ್ಯಾದಿಗಳನ್ನ ಮಾಡ್ಕೊಂಡು ಅವರು ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಏನು ಅಂದ್ರೆ, ನಾವು ನೀವು ಸೇರ್ಬಿಟ್ಟು ಸಮುದ್ರ ಮಥನವನ್ನು ಮಾಡೋಣ, ಆಮೇಲೆ ಅದರಲ್ಲಿ ಬರುವಂತಹದ್ದೇನಿದೆ ಆ ಅಮೃತ ಅದನ್ನೆಲ್ಲರೂ ಹಂಚ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಆಮೇಲೆ ಅದರದ್ದು ಅಮೃತ ಪಡೆದುಕೊಳ್ಳುವಾಗ ಆ ದೇವತೆಗಳು ತಮ್ಮಷ್ಟಕ್ಕೆ ತಾವು ಜಗಳದಲ್ಲಿ ವ್ಯಸ್ತರಾಗಿರೋದಕ್ಕೆ ಭಗವಂತ ಇನ್ನೊಂದು ಉಪಾಯ ಮಾಡಿರ್ತಾನೆ. ಅದನ್ನೇ ನಾವು ಮೋಹಿನಿ ಅವತಾರ ಅಂತ ಹೇಳುವಂತಹದ್ದು. ಆ ಎಲ್ಲಾ ಕಥೆ ಮುಂದೆ ಬರ್ತದೆ. ಇಲ್ಲಿಗೆ ಸಮುದ್ರ ಮಥನದ ಒಂದು ಹಿನ್ನೆಲೆ ಅಥವಾ ಸಮುದ್ರ ಮಥನ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಯ್ತು ಅಂತ ಹೇಳ್ತಾ ಇಲ್ಲಿಗೆ 6ನೇ ಅಧ್ಯಾಯ ಮುಗಿಸ್ತಾರೆ. ನಾವು ಕೂಡ ಇವತ್ತಿನ ಪಾಠ ಇಲ್ಲಿಗೆ ನಿಲ್ಲಿಸೋಣ. ನಾಳೆ ದಿವಸ ಏನಾಗುತ್ತೋ ಅಂತ ನಿಶ್ಚಯ ಇಲ್ಲ. ಗ್ರೂಪ್ ಅನ್ನ ನೋಡ್ತಾ ಇರಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಬರ್ತದೆ ಹತ್ರ ಸಮಯ ಬಂದಾಗ. ಸುಮಾರು ಒಂದು 6 ಗಂಟೆ 7 ಗಂಟೆ ಸುಮಾರಿಗೆ ಎಲ್ಲವೂ ನಿರ್ಣಯ ಆಗಬಹುದು ಅಂದ್ಕೊಂಡಿದ್ದೀನಿ. ಮೇಲಿನ ಮೇಲೆ ಮೆಸೇಜ್ ಗ್ರೂಪ್ ಅಲ್ಲಿ ಸಂದೇಶ ನೋಡ್ತಾ ಇರಿ. ಮಾಡಂಗಿದ್ರೆ 9 ಗಂಟೆಗೆ ಶುರು ಮಾಡ್ಬಿಡಿ ಅಂತ ಅಲ್ಲ, ಬೇರೆ ಬೇರೆ ಕೆಲಸ ನಾಳೆ SSR ಲೇಔಟ್ ಅಲ್ಲಿ ಇರ್ತೀನಿ, ಗೊತ್ತಲ್ಲ ನಿಮ್ಗೆ? ಗೊತ್ತು. ಶುರು ಆಗೋದು 9:30 ಆಗುತ್ತೆ, ಅಥವಾ ಬದಲಾವಣೆ ಆದ್ರೂ ಮೆಸೇಜ್ ಅಲ್ಲಿ ಹಾಕಿರ್ತೀವಿ, ನೋಡ್ತಾ ಇರಿ. ಇವತ್ತಿನ ಪಾಠ ಇಲ್ಲಿಗೆ ಮುಗಿಸ್ತೇವೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಗುರುಗಳೇ. ನಮಸ್ತೆ ಆಚಾರ್ಯ. ನಮಸ್ಕಾರ ಗುರುಗಳೇ. ಮಾತುಗಳು